ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಈಗಾಗಲೇ ಗೊತ್ತಾಗಿರ್ಬೇಕು ನಿಮಗೆ. ಇವತ್ತು ನಾನು ಸ್ಪೆಷಲ್ಲಾಗಿ ಹುಡುಗರಿಗಂತನ ಒಂದು ಟೇಸ್ಟಿ ಆದಂಥ ಒಂದು ಪಾಸ್ತಾ ಯಾವ ಥರ ಮನೆಯೊಳಗೆ ಸಿಂಪಲ್ಲಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ಒಳಗೆ ನಾನು 1 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಂಡೇನೆ. ಆಲಿವ್ ಆಯಿಲ್ ಇಲ್ಲ ಅಂತಂದ್ರೆ ಅಡುಗೆ ಎಣ್ಣೆ ಇರ್ತದಲ್ಲ ಅದಾದರೂ ಹಾಕ್ಕೋಬೋದು. ಅದರೊಳಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಫ್ರೈ ಮಾಡಿ, ಆಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಇದೆಲ್ಲ ಸಣ್ಣಗೆ ಹೆಚ್ಕೊಂಡು ಚೆಂದಾಗಿ ಬಾಡಿಸ್ಕೊಂಡ್ಬಿಡ್ಬೇಕು. ನೋಡಿರಿ, ಚೋತ್ನಾಗ ಬಾಡಿಸ್ಕೊಂಡಿದ್ದು ಆಗಿಂದ ಇದಕ್ಕೆ ಪಾಸ್ತಾ ಸಾಸ್ ಅಂತಂದು ಸಿಗ್ತದೆ ಅಂಗಡಿ ಒಳಗೆ. ಆ ಪಾಸ್ತಾ ಸಾಸ್ ಮತ್ತು ಟೊಮೆಟೊ ಸಾಸ್ ಎರಡನ್ನೂ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಮ್ಯಾಲೇನದಲ್ಲ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಹರ್ಬ್ಸ್ ಅಂತ ಸಿಗ್ತದೆ ನೋಡ್ರಿ ಅಂಗಡಿ ಒಳಗೆ. ಈ ಪಿಜ್ಜಾಕ್ಕೆಲ್ಲ ಹಾಕ್ತಾರಲ್ಲ ಅದನ್ನು ಚೆಂದಾಗಿ ಹಾಕ್ಕೊಂಬಿಡ್ಬೇಕು. ಆಮೇಲೆ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ ಹಾಕ್ಕೋಬೋದು. ನಾ ಇಲ್ಲೇ ಒಬ್ರಿಗಂತನ ಮಾಡ್ಲಿಕ್ಕತ್ತೀನಿ. ಆಮೇಲೆ ಸ್ವಲ್ಪ ನಾವು ಹಂಗೆ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಅದು ಭಾಳ ಡ್ರೈ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಅಂತಂದ್ರೆ ಅದೆಲ್ಲ ಫುಲ್ಲು ಹೊಂದ್ಕೊಂಡ್ಬಿಡ್ತದೆ. ಒಂಚೂರು ಕುದ್ದ ಮೇಲೆ ಏನು ಮಾಡಿಬಿಡ್ತೀನಿ, ಅದರೊಳಗೆ ಬೇಯಿಸ್ಕೊಂಡಿರೋವಂಥ ಪಾಸ್ತಾನ ಅದರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಎಷ್ಟು ಮಸ್ತ್ ಆಗ್ತದೆ. ಆಮೇಲೆ ಜಲ್ದಿ ಕ್ವಿಕ್ ಆಗಿಬಿಡ್ತದೆ. ತರಕಾರಿ ಒಂದು ಮನೆಯಾಗಿತ್ತು ಅಂದ್ರೆ ಹುಡುಗರಿಗೆ ಇಮಿಡಿಯೇಟ್ ಮಾಡಿಕೊಡ್ಲಿಕ್ಕೆ ಭಾರಿ ಬೆಸ್ಟ್ ಇರ್ತದೆ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಚೀಸನ್ನು ತುರಿದು ಹಾಕ್ಬಿಡ್ತೀನಿ. ಚೀಸನ್ನು ಹುಡುಗರಿಗಂತೂ ಭಾಳ ಸೇರ್ತದೆ ಚೀಸ್. ಹುಡುಗರಿಗೆ ಹೆಂಗೆ ಸೇರ್ತದೆ ನೋಡಿಕೊಂಡು ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ರಿ, ಅದಕ್ಕೇನು ಅಳತಿ ಅಂತಂದು ಏನಿಲ್ಲ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೊತ್ನಾಗಿ ಕಲಿಸ್ಬಿಡ್ತೀನಿ ಅದನ್ನು. ನೋಡಿರಿ ಎಷ್ಟು ಚಲೋ ಆಗ್ಯದ ಈಗಿದೆ. ಆಮೇಲೆ ಒಂದು 10 ನಿಮಿಷ ಇದನ್ನು ಒಂದು ಲಿಡ್ ತೊಗೊಂಡು ಮುಚ್ಚಿಟ್ಬಿಡೋಣ, ಅಂದ್ರೆ ಎಲ್ಲ ಹೊಂದ್ಕೊಳ್ಳಿ, ಕುದಿಲಿ ಅಂತಂದು ಅಷ್ಟೆ. ನೋಡಿರಿ, ಫಸ್ಟ್ ಕ್ಲಾಸ್ ಆಗ್ಯದ ಈಗಿದೆ, ಮಸ್ತ್ ಆಗ್ಯದ ಇದು. ಹುಡುಗರಿಗಂತೂ ಭಾಳ ಸೇರ್ತದೆ. ನೀವು ತಿನ್ಬೋದು ಇದನ್ನು, ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನೋಡಿರಿ, ಪಾಸ್ತಾ ಮಸ್ತ್ ರೆಡಿ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಈ ವಿಡಿಯೋ ನೋಡಿರಿ ಎಷ್ಟು ಸಿಂಪಲ್ ಅದಲ್ಲ. ನೀವು ಮಾಡ್ತಿರಲ್ಲ ಈ ಪಾಸ್ತಾನ ಒಂದು ಸರ್ತಿ ಮಾಡಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.